ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ದಿವಂಗತ ಶ್ರೀ ಮಹಾಂತೇಶ್ ಬೀಳ್ಗಿ ಅವರ ಕುರಿತಾಗಿ ಈಗ BY ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನು ಈ ಮಹಾಂತೇಶ್ ಬೀಳ್ಗಿ ಹೋಗ್ತಾ ಇರುವಂತಹ ಕಾರಣ ಡ್ರೈವರ್ ಮೇಲೆ ಕೂಡ ಒಂದು FIR ಕೂಡ ದಾಖಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡ್ರೈವರ್ ಮೇಲೆ ಕೆಲವೊಂದಿಷ್ಟು ಅನುಮಾನ ಅಂತದ್ದೆಲ್ಲವೂ ಕೂಡ ಓಡಾಡ್ತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ, ಅಸಲಿಗೆ ಆ ಒಂದು FIR ನಲ್ಲಿ ಏನೇನೆಲ್ಲ ಮಾಹಿತಿ ಇದೆ, ಆ ಕುರಿತಾಗಿ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋಣ. ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಪತ್ರದಲ್ಲಿ ಏನೇನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಹಾಂತೇಶ್ ಬೀಳ್ಗಿ ಅವರ ಬಗ್ಗೆ ಸಾಕಷ್ಟು ವರದಿಗಳು ಆಗ್ತಾ ಇದ್ದಾವೆ. ಅವರ ಸಾವಿನ ನಂತರ ಸಾಕಷ್ಟು ಜನ ಕಂಬನಿಯನ್ನು ಮಿಡಿದಿದ್ದಾರೆ. ಎಷ್ಟೋ ಜನರು ಕಣ್ಣೀರನ್ನು ಹಾಕಿದ್ದಾರೆ. ನಿರಾಶ್ರಿತರಾಗಿರಬಹುದು ಅಥವಾ ಇವರ ಜೊತೆ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು. ಸೊ ಎಲ್ಲರೂ ಕೂಡ ಇಂಥ ವ್ಯಕ್ತಿನ ಕಳೆದುಕೊಂಡಿದ್ದೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈಗಲೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇನ್ನು ಹೊರಗಡೆ ಜನರಿಗೆ ಇಷ್ಟೊಂದು ನೋವಾಗಿರಬೇಕಾದಂಥ ಸಂದರ್ಭದಲ್ಲಿ ಇವರ ಜೊತೆಗಿದ್ದಂಥವರು, ಇವರ ಕುಟುಂಬದವರು, ಇವರ ಹೆಂಡತಿ, ಮಕ್ಕಳು, ಸಂಬಂಧಿಕರಿಗೆ ಇನ್ನೆಷ್ಟು ನೋವು ಆಗಿರಬೇಡ, ಒಂದು ಕ್ಷಣ ನಾವು ಯೋಚನೆ ಮಾಡಲೇಬೇಕಾಗಿದೆ. ಸೊ ಈ ಕುರಿತಾಗಿ BY ವಿಜೇಂದ್ರ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಏನಿದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ IAS ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಅವರು ರಸ್ತೆ ಅಪಘಾತದಲ್ಲಿ ನಿಧನ ಹೊಂದಿರುವುದು ತಮಗೆ ಗೊತ್ತಿರುವ ವಿಚಾರ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೇವಲ ಸರ್ಕಾರಿ ಕೆಲಸ ಎಂದು ಪರಿಗಣಿಸದೆ ಬಡವರ, ಅಶಕ್ತರ ಅಭಿವೃದ್ಧಿಗಾಗಿ ಅಂತಃಕರಣದಿಂದ ಕೆಲಸ ಮಾಡಿದ ಬಸವಾದಿ ಶರಣರಲ್ಲಿ ನಂಬಿಕೆ ಇಟ್ಟು ಜನಸೇವೆಗೈದ ಮಹಾಂತೇಶ್ ಬೀಳ್ಗಿ ಅವರು ಒಬ್ಬ ಆದರ್ಶ ಅಧಿಕಾರಿಯಾಗಿದ್ದರು. ಅವರ ಅಕಾಲಿಕ ನಿಧನವು ಕೇವಲ ಅವರ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ನಷ್ಟವನ್ನುಂಟು ಮಾಡಿದೆ. ಈ ಹಿಂದೆ ಅಧಿಕಾರಿಗಳು ಅಕಾಲಿಕವಾಗಿ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಅವರ ಕುಟುಂಬ ವರ್ಗದವರಿಗೆ ಕ್ಲಾಸ್ 1 ಅಧಿಕಾರಿ ಹುದ್ದೆಯನ್ನು ನೀಡಿದ ಹಲವು ನಿದರ್ಶನಗಳಿವೆ. ಅದರಂತೆ ಶ್ರೀ ಮಹಾಂತೇಶ್ ಬೀಳ್ಗಿ ಅವರ ಅಕಾಲಿಕ ನಿಧನವನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಅವರ ಪತ್ನಿ ಅಥವಾ ಪುತ್ರಿಗೆ ಅನುಕಂಪದ ಆಧಾರದ ಮೇಲೆ ಕ್ಲಾಸ್ 1 ಅಧಿಕಾರಿ ಹುದ್ದೆಯನ್ನು ನೀಡುವಂತೆ ತಮ್ಮನ್ನು ಕೋರುತ್ತೇನೆ, ವಂದನೆಗಳೊಂದಿಗೆ. ಈ ರೀತಿಯಾದಂಥ ಒಂದು ಪತ್ರವನ್ನು BY ವಿಜೇಂದ್ರ ಅವರು ಸಿದ್ದರಾಮಯ್ಯನವರಿಗೆ ಬರೆದು ಬಿಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷವನ್ನು ಇಲ್ಲಿ ಇಟ್ಟುಕೊಂಡು ಮಾತನಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ವಿರೋಧ ಪಕ್ಷ, ಆಡಳಿತ ಪಕ್ಷ ಅಂತದ್ದು ಯಾವುದನ್ನು ಕೂಡ ಇಲ್ಲಿ ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ. ಸೊ ಬರೆದಿರ್ತಕ್ಕಂತಹ ಪತ್ರಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಳ್ಳುವ ರೀತಿಯಲ್ಲಿ ಒಂದು ಪತ್ರವನ್ನು ಕೂಡ ವಿಜೇಂದ್ರ ಅವರು ಬರೆದು ಬಿಟ್ಟಿದ್ದಾರೆ. ಇನ್ನು ಡ್ರೈವರ್ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆ ಒಂದು ಸಂದರ್ಭದಲ್ಲಿ ಒಂದು ಮದುವೆಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಆ ಒಂದು ಘಟನೆ ಸಂಭವಿಸೋದಕ್ಕೆ ಬೇರೆ ಬೇರೆ ಕಾರಣಗಳು ಬರ್ತಾ ಇದ್ದಾವೆ. ಕೆಲವು ಕಡೆ ಒಂದು ನಾಯಿ ಅಡ್ಡ ಬಂದಿದೆ, ಹಾಗಾಗಿ ಅದನ್ನು ತಪ್ಪಿಸೋದಕ್ಕೋಸ್ಕರ ಹೋದಂತಹ ಸಂದರ್ಭದಲ್ಲಿ ಒಂದು ಗಾಡಿ ಅಂದರೆ ಈ ಒಂದು ಕಾರ್ ಆಯ ತಪ್ಪಿ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವರದಿ ಆಗ್ತಾ ಇದೆ. ಅದೇ ರೀತಿಯಾಗಿ ಬಂದಿತ್ತು, ಹಾಗಾಗಿ ಬೈಕನ್ನು ತಪ್ಪಿಸೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವರದಿ ಅಂತದ್ದೆಲ್ಲವೂ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡ್ರೈವರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾನೆ. ಹೋಗಬೇಕಾದಂತಹ ಸಂದರ್ಭದಲ್ಲಿ ನಾಯಿ ಅಡ್ಡ ಬಂತು, ಹಾಗಾಗಿ ಅದನ್ನು ತಪ್ಪಿಸೋದಕ್ಕೋಸ್ಕರ ಹೋಗಿದ್ದೆ, ಅದಾದ ಬಳಿಕ ಈ ರೀತಿಯಾದಂಥ ಒಂದು ಘಟನೆ ನಡೆದು ಬಿಡ್ತು ಅನ್ನೋ ರೀತಿಯಲ್ಲಿ ಡ್ರೈವರ್ ಕೂಡ ಹೇಳಿಬಿಟ್ಟಿದ್ದಾನೆ. ಇನ್ನು ಇವನ ವಿರುದ್ಧ ಕುಟುಂಬದವರು ಕೂಡ ದೂರು ಕೂಡ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ಹಾಗಾಯಿತು ಮತ್ತು ಆಗ ಡ್ರೈವರ್ ಯಾವ ವೇಗದಲ್ಲಿ ಹೋಗ್ತಾ ಇದ್ದ, ವೇಗದ ಮಿತಿಯನ್ನು ಮೀರಿದ್ದ, ಅಥವಾ ಆ ಒಂದು ಡ್ರೈವರ್ ಮಾಡಬೇಕಾದಂಥ ರೂಲ್ಸ್ಗಳು ಅಥವಾ ಡ್ರೈವರ್ ಹೋಗಬೇಕಾದಂಥ ರೂಲ್ಸ್ಗಳನ್ನೆಲ್ಲವನ್ನು ಕೂಡ ಅವನು ಫಾಲೋ ಮಾಡ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಹಾಗಾಗಿ ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ ಕುಟುಂಬದವರು ಈ ಒಂದು ಡ್ರೈವರ್ ವಿರುದ್ಧ ದೂರನ್ನು ಕೂಡ ದಾಖಲಿಸಿ ಬಿಟ್ಟಿದ್ದಾರೆ. ಇದಿಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯದ ಬೆಳವಣಿಗೆ ಆಗಿದೆ. ಈ ಹಿಂದೆಯೂ ಕೂಡ ಗಮನಿಸಿದ್ದೀರಿ, ಈ ರೀತಿಯಾದಂಥ ವರದಿ ಆಗಿದೆ, ಈ ರೀತಿಯಾದಂತಹ ಮಾಹಿತಿ ಇದೆ ಅನ್ನೋ ರೀತಿಯಲ್ಲಿ ಇತ್ತು. ಹಾಗಾಗಿ ಈ ಒಂದು ಮಾಹಿತಿಯನ್ನು ಖಚಿತಪಡಿಸಿಕೊಂಡು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಅದೇನೇ ಇರಲಿ, ಮಹಾಂತೇಶ್ ಬೀಳ್ಗಿ ನಮ್ಮೊಟ್ಟಿಗೆ ಇನ್ನೂ ಕೂಡ ಇರಬೇಕಾಗಿತ್ತು. ಅದೆಷ್ಟೋ ಜನರಿಗೆ ಇವರು ಸಹಾಯ ಮಾಡ್ತಾ ಇದ್ರು, ಅದೆಷ್ಟೋ ವ್ಯವಸ್ಥೆಗಳನ್ನು ಕೂಡ ಬದಲಾಯಿಸ್ತಾ ಇದ್ರು. ತಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿಗಳು ಇವರಿಂದ ಪಾಠಗಳನ್ನು ಕಲಿತಾ ಇದ್ರು. ಅದೆಷ್ಟೋ ಭ್ರಷ್ಟ ಜನರಿಗೆ ಸಿಂಹಸ್ವಪ್ನವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಒಂದು ಮಾರ್ಗದರ್ಶಕರಾಗಿದ್ದರು, ಸಮಾಜದ ಮುಖಿಯಾಗಿದ್ದರು. ಸಮಾಜದ ಆಗು ಹೋಗುಗಳನ್ನು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಪರಿಶೀಲಿಸಿ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ನ್ಯಾಯವನ್ನು ಒದಗಿಸಬೇಕಿತ್ತೋ ಆ ರೀತಿಯಾದಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸೊ ಇಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ ನಮ್ಮೆಲ್ಲರನ್ನು ಕೂಡ ಹಗಲಿರ್ತಕ್ಕಂಥದ್ದು ನಮ್ಮ ಒಂದು ಗ್ರಹಚಾರ ಅಂತಲೇ ಹೇಳಬಹುದು. ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.